ನಮಸ್ಕಾರ ಗೆಳೆಯರೇ, ದಿನದ ಕತೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕತೆಯನ್ನು ನೋಡೋಣ. ದಯವಿಟ್ಟು ನನ್ನನ್ನು ಮತ್ತೆ ಆ ಮನೆಗೆ ಕಳುಹಿಸಬೇಡಿ. ಪರಿಸ್ಥಿತಿ ಉಸಿರುಗಟ್ಟಿವ ಹಾಗೆ ಇದೆ. ತವರು ಮನೆಗೆ ಬಂದ ರಾಧ ತನ್ನ ಕಣ್ಣೀರಿನ ಕತೆಯನ್ನು ಅಮ್ಮನಿಗೆ ಹೇಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವಳಮ್ಮ ಅದ್ಯಾವ ಮಾತನ್ನು ಕೇಳಿಸಿಕೊಳ್ಳುವ ಹಾಗೆ ಕಾಣಿಸುತ್ತಿರಲಿಲ್ಲ. ಬದಲಾಗಿ ಮಗಳಿಗೆ ಉಪದೇಶವನ್ನು ಹೇಳುತ್ತಿದ್ದರು. ನೀನು ಅನುಸರಿಸಿಕೊಂಡು ಬದುಕಬೇಕು. ನಾನು ನಿನ್ನ ಅಪ್ಪನೊಂದಿಗೆ ಅದೆಷ್ಟು ವರ್ಷಗಳಿಂದ ಸಂಸಾರ ಮಾಡುತ್ತಿಲ್ಲ. ನೀನೇ ನೋಡಿದ್ಯಲ್ವಾ? ಅದೂ ಅಲ್ಲದೆ ಮದುವೆಯಾದ ನಿನ್ನ ಅಕ್ಕನನ್ನ ನೋಡು, ಎಷ್ಟು ಚೆನ್ನಾಗಿ ತನ್ನ ಸಂಸಾರವನ್ನು ಸಾಗಿಸುತ್ತಿದ್ದಾಳೆ. ಜೀವನ ಅಂದ ಮೇಲೆ ಕಷ್ಟಸುಖ ಇದ್ದೇ ಇರುತ್ತದೆ. ಅದನ್ನು ನಾವೇ ಬಗೆಹರಿಸಿಕೊಳ್ಳಬೇಕು. ಆ ವಿಷಯಗಳನ್ನು ನೀನು ನಿನ್ನ ಗಂಡನ ಮನೆಯಲ್ಲಿ ಸುಧಾರಿಸಿಕೊಂಡು ಇರಬೇಕು. ಅದನ್ನು ಇಲ್ಲಿಯವರೆಗೂ ತೆಗೆದುಕೊಂಡು ಬರಬಾರದು. ಇನ್ನು ಸ್ವಲ್ಪ ಸಮಯದಲ್ಲಿ ನಿನ್ನ ಅಣ್ಣನ ಮದುವೆಯೂ ಆಗುತ್ತದೆ. ಆಗ ಬರುವ ಅತ್ತಿಗೆಯೂ ಕೂಡ ನಿನಗೆ ಹೇಳುವಂತೆ ಆಗೋದು ಬೇಡ. ಅದು ಅಲ್ಲದೆ ನೀನು ಗಂಡನ ಮನೆಯನ್ನು ಬಿಟ್ಟು ಬಂದು ಇಲ್ಲಿ ಕುಳಿತರೆ ನಾಳೆ ನಿನ್ನ ಇಬ್ಬರು ತಂಗಿಯರಿಗೆ ಮದುವೆ ಮಾಡುವುದು ಹೇಗೆ? ಹೀಗೆ ಅಮ್ಮನ ಬುದ್ಧಿವಾದದ ಮಾತುಗಳು ಒಂದೇ ಸಮನೆ ಹರಿದು ಬರುತ್ತಿದ್ದವು. ಅದೆಲ್ಲ ಸರಿ ಅಮ್ಮ, ಆದರೆ ನನ್ನ ಪರಿಸ್ಥಿತಿಯೇ ಬೇರೆ. ಒಮ್ಮೆಯಾದರೂ ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳಲು ಪ್ರಯತ್ನ ಮಾಡು ಅಂತ ಕಣ್ಣು ಮುಚ್ಚಿ ಒಮ್ಮೆಲೇ ಹೇಳಿದಳು. ಮಾತು ಮುಗಿಸುವಾಗ ಅವಳಮ್ಮ ಎದುರಲ್ಲಿ ಇರಲಿಲ್ಲ. ಆಗಲೇ ಹೊರಟು ಹೋಗಿದ್ದಳು. ತನ್ನ ಗಂಡನ ಮನೆಯಿಂದ ರಾಧಾ 2 ದಿನದ ಮಟ್ಟಿಗೆ ತವರುಮನೆಗೆ ಬಂದಿದ್ದಳು. 1 ದಿನ ಆಗಲೇ ಕಳೆದು ಹೋಗಿತ್ತು. ಅವಳು ಅಮ್ಮನ ಮನೆಗೆ ಬಂದಾಗಿನಿಂದ ತನ್ನ ಪರಿಸ್ಥಿತಿಯನ್ನು ಮನೆಯವರಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದಳು. ಮನೆಯಲ್ಲಿ ಯಾರೂ ಅವಳ ಮಾತನ್ನು ಕೇಳುತ್ತಿರಲಿಲ್ಲ. ಸಾಲದ್ದಕ್ಕೆ ಇನ್ನೊಂದು ಮಾತನ್ನು ಹೇಳಿದರು. ಅತ್ತೆಯಿಂದ ಫೋನ್ ಬಂದಿತ್ತು, ನೀನು ಬೇಗ ಮನೆಗೆ ಬರಬೇಕಂತೆ. ಅಣ್ಣ ಈಗ ಆಫೀಸಿಂದ ಬರುತ್ತಾನೆ, ಹಾಗೆ ನಿನ್ನನ್ನು ನಿಮ್ಮ ಮನೆಗೆ ಬಿಟ್ಟು ಬರುತ್ತಾನೆ ಅಂತ ಅಮ್ಮ ಹೇಳಿದರು. ಏನು ಮಾಡೋಣ ಅಮ್ಮ, ನನ್ನ ಮಾತು ಕೇಳುತ್ತಿಲ್ಲ. ಅಣ್ಣನಾದರೋ ತನ್ನ ಮಾತನ್ನು ಕೇಳುತ್ತಾನೋ ಅಂದುಕೊಂಡರೆ ಅಣ್ಣನದು ಮೊದಲಿನಿಂದಲೂ ಒರಟು ಸ್ವಭಾವ. ರಾಧಾಳ ಮಾತನ್ನು ಕೇಳಿಸಿಕೊಳ್ಳುವ ಮನಸ್ಥಿತಿ ಅವನಿಗಿಲ್ಲ. ಹೀಗೆಲ್ಲ ಯೋಚಿಸುತ್ತಾ ಕುಳಿತಿರುವಾಗ ಅಣ್ಣ ಆಫೀಸಿಂದ ಬಂದ. ಹೋಗೋಣ ಬಾ, ನನಗಿನ್ನೂ ಬೇರೆ ಕೆಲಸಗಳಿವೆ ಅಂದ. ರಾಧಾಳಿಗೆ ಕಣ್ಣು ಮುಚ್ಚಿಕೊಂಡು ಅಣ್ಣನನ್ನು ಅನುಸರಿಸಿ ಹೋಗುವುದನ್ನು ಬಿಟ್ಟರೆ ಬೇರೆ ದಾರಿ ಇದ್ದಿರಲಿಲ್ಲ. ಅಂತೂ ಅತ್ತೆ ಮನೆಯನ್ನು ಸೇರಿದಳು. ಅಲ್ಲಿ ಅವಳ ಬರುವಿಕೆಗಾಗಿ ಕಾಯ್ದ ಅನೇಕ ಜನರಿದ್ದರು. ಅತ್ತೆಯಾದಾಗಲಿ, ನಾದಿನಿಯರಾದಾಗಲಿ, ಮೈದುನದಾಗಲಿ ಮನೆಯಲ್ಲಿ ಎಲ್ಲರ ಕೆಲಸ ಮಾಡಿಕೊಡುವ ಕೆಲಸದಾಳಿನಂತಾಗಿದ್ದಳು ರಾಧಾ. ಅವಳ ಅತ್ತೆ ತುಂಬಾ ಖಡಕ್. ಸೊಸೆ ಮಾತನ್ನು ಕೇಳುವ ಜಾಯಮಾನದವಳಲ್ಲ. ಅತ್ತೆ ಹೇಳಿದ್ದೇ ವೇದವಾಕ್ಯ. ಮಾವ ಮದುವೆಯಾದ ಕೆಲ ದಿನಗಳಲ್ಲೇ ತೀರಿ ಹೋಗಿದ್ದರು. ಇನ್ನು ಮನೆಯಲ್ಲಿರುವ ಇಬ್ಬರು ನಾದಿನಿಯರು ಕೂಡ ಅತ್ತೆಯ ಸ್ವಭಾವದವರೇ. ಮಾಡಲು ಕೆಲಸವಿಲ್ಲದೆ ಹಗಲೆಲ್ಲ ಊರು ಸುತ್ತಿ ಬರುವ ಮೈದುನನೊಬ್ಬ. ಎಲ್ಲರೂ ಅತ್ತೆಯ ಸ್ವಭಾವದವರೇ. ಎಲ್ಲರಿಗೂ ಅಡುಗೆ ಬೇಯಿಸಿ ಪಾತ್ರೆಗಳನ್ನೆಲ್ಲ ಸ್ವಚ್ಛಗೊಳಿಸಿ ಆಮೇಲೆ ಉಳಿದ ಊಟವನ್ನು ತಿಂದು ಮಲಗುವುದು ರಾಧಾಳ ದಿನಚರಿಯಾಗಿತ್ತು. ಅವಳ ಗಂಡ ಮದುವೆಯಾದ ಕೆಲ ದಿನಗಳಲ್ಲೇ ದುಬೈಗೆ ಹೋಗಿದ್ದ. ತನ್ನ ಕಷ್ಟವನ್ನು ಗಂಡನಲ್ಲಿ ಹೇಳಿಕೊಳ್ಳೋಣ ಅಂದರೆ ಗಂಡನ ಜೊತೆ ಮಾತನಾಡಲು ಅವಕಾಶ ಕಡಿಮೆ. ಅಮ್ಮ ಹೇಳಿದಂತೆ ಕೇಳುವ ಅವನು ವಾರಕ್ಕೊಮ್ಮೆ ಫೋನ್ ಮಾಡುತ್ತಾನೆ. ರಾಧಾಳ ಬಳಿ ಒಂದು ಮೊಬೈಲ್ ಫೋನ್ ಕೂಡ ಇಲ್ಲ. ಗಂಡ ಮನೆಯ ಲ್ಯಾಂಡ್ಲೈನ್ ಫೋನಿಗೆ ಕಾಲ್ ಮಾಡಿದಾಗ ಮೊದಲು ಅತ್ತೆ ಮಾತನಾಡಿದರೆ ಆನಂತರ ತಂಗಿಯರಿಬ್ಬರು ಮಾತನಾಡುತ್ತಿದ್ದರು. ಕೊನೆಯ 2 ನಿಮಿಷಗಳು ಮಾತ್ರ ರಾಧಾಗೆ. ಅದೂ ಕೂಡ ಎಲ್ಲರ ಎದುರುಗಡೆಯೇ ಮಾತನಾಡಬೇಕು. ಗಂಡ ಹೇಳಿದ್ದಕ್ಕೆ ಹೌದು ಅಥವಾ ಇಲ್ಲ ಅನ್ನುವುದಷ್ಟೇ. ಬೇರೆ ಏನು ಮಾಡೋದಕ್ಕೂ ಆಗುತ್ತಿರಲಿಲ್ಲ. ಪತ್ರವನ್ನು ಬರೆದು ತನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೂ ಅವನ ಅಡ್ರೆಸ್ ಗೊತ್ತಿಲ್ಲ. ಇದೆಲ್ಲದರ ಮೇಲೆ ಸ್ವತಂತ್ರವಾಗಿ ತನ್ನ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಮಲಗುವ ಹಾಗಿಲ್ಲ. ಬಾಗಿಲು ತೆರೆದುಕೊಂಡೇ ಮಲಗು ಎಂದು ಅತ್ತೆಯ ಕಟ್ಟಾಜ್ಞೆ. ಅಮ್ಮನ ಮಾತನ್ನು ಯಾವತ್ತೂ ಪಾಲಿಸು ಅಂತ ಗಂಡ ಬೇರೆ ಸೂಚನೆ ಕೊಟ್ಟಿದ್ದ. ಇವೆಲ್ಲ ಕಷ್ಟಗಳ ನಡುವೆ ಅತ್ತಿಗೆ ರೂಪದ ಮೇಲೆ ಕಣ್ಣು ಹಾಕಿದ್ದ ಮೈದುನ 1-2 ಸಾರಿ ಅದಕ್ಕೋ ಪ್ರಯತ್ನವನ್ನು ಮಾಡಿದ್ದ. ತನ್ನ ಮನೆಯಲ್ಲಿ ರಾಧಾಗೆ ಸಹಾಯ ಮಾಡುವವರು ಯಾರೂ ಇಲ್ಲ ಎನ್ನುವುದು ಅವನಿಗೆ ಗೊತ್ತಿತ್ತು. ಹಾಗಾಗಿ ಅದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಆಗಾಗ ಹೊಂಚು ಹಾಕುತ್ತಿದ್ದನು. ಇದನ್ನು ತಿಳಿದ ರಾಧಾ ರಾತ್ರಿ ಮೈಮರೆತು ಮಲಗುವ ಹಾಗೂ ಇಲ್ಲ. ಅದೆಷ್ಟೋ ಬಾರಿ ನಿದ್ದೆ ಕೂಡ ಮಾಡದೆ ಎಚ್ಚರವಾಗಿದ್ದುದು ಉಂಟು. ಈ ಬಾರಿ ಮನೆಯಿಂದ ಬಂದ ಮೇಲಂತೂ ಅವಳಿಗೆ ಪ್ರಪಂಚದಲ್ಲಿ ತನ್ನ ಸಹಾಯಕ್ಕೆ ಯಾರೂ ಇಲ್ಲ ಅನ್ನುವುದು ಸಾಬೀತಾಗಿತ್ತು. ಆ ದಿನ ರಾತ್ರಿ ಮೈದುನ ರಮೇಶ ಒಂದು ನಿರ್ಧಾರವನ್ನು ಮಾಡಿಕೊಂಡಿದ್ದ. ಇವತ್ತು ಏನಾದರೂ ಮಾಡಿ ರಾಧಾಳನ್ನು ಅನುಭವಿಸಲೇಬೇಕು ಅಂತ ಅಂದುಕೊಂಡಿದ್ದ. ಊರೆಲ್ಲ ಸುತ್ತಾಡಿ ಗೆಳೆಯರ ಜೊತೆ ಡ್ರಿಂಕ್ಸ್ ಪಾರ್ಟಿ ಮಾಡಿಕೊಂಡು ಬಂದಿದ್ದ. ಅಂದು ರಾತ್ರಿ ತಾನು ಮಾಡಲಿರುವ ಸಾಹಸದ ಬಗ್ಗೆ ತನ್ನ ಗೆಳೆಯರಿಗೂ ಹೇಳಿದ್ದ. ಆ ರಾತ್ರಿ ಅತ್ತೆ ತನ್ನ ಕೆಲಸವನ್ನೆಲ್ಲ ಮುಗಿಸಿ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿದ್ದಳು.
ಇನ್ನು ನಾದಿನಿಯರು ಫೋನ್ ಅಲ್ಲಿ ಆಟವಾಡುತ್ತಾ ಯಾವುದೋ ಸಿನೆಮಾ ನೋಡುತ್ತಾ ಮಲಗಿದ್ದರು. ಎಲ್ಲರೂ ಮಲಗಿದ ಮೇಲೆ ತನ್ನ ಕೆಲಸ ಮುಗಿಸಿ ತನ್ನ ಕೋಣೆಯನ್ನು ಸೇರಿಕೊಂಡಿದ್ದಳು ರಾಧಾ. ಮರುದಿನ ಬೆಳಿಗ್ಗೆ ಎದ್ದು ಅತ್ತೆ ಸೊಸೆಯನ್ನು ಕೂಗತೊಡಗಿದಳು. ಇನ್ನು ಎದ್ದು ತಿಂಡಿ ಮಾಡಿಲ್ವ ನೀನು ಅಂತ ತನ್ನ ಕೋಣೆಯಿಂದಲೇ ಅರಚುತ್ತಿದ್ದಳು. ನಾದಿನಿಯರೆಲ್ಲ ತಮ್ಮ ನಿತ್ಯದ ಅಭ್ಯಾಸದಂತೆ ಇನ್ನೂ ಮಲಗಿಕೊಂಡೇ ಇದ್ದರು. ತನ್ನ ಮಾತಿಗೆ ಏನೂ ಉತ್ತರ ಕೊಡದ ಸೊಸೆಯನ್ನು ಹುಡುಕುತ್ತಾ ಅತ್ತೆ ರಾಧಾಳ ಕೊನೆಗೆ ಬಂದಳು. ಅಲ್ಲಿಯ ದೃಶ್ಯ ನೋಡಿ ಅವಳ ಎದೆ ಒಡೆದು ಹೋಗುವಂತಾಗಿತ್ತು. ಅವಳ ಎರಡನೆಯ ಮಗ ರಮೇಶ ಹೆಣವಾಗಿ ಬಿದ್ದಿದ್ದ. ಕೋಣೆಯ ಮೂಲೆಯಲ್ಲಿ ಅಳುತ್ತಾ ಕುಳಿತಿದ್ದಳು ರಾಧಾ. ರಾತ್ರಿ ಯಾವಾಗಲೂ ತಡವಾಗಿಯೇ ಮನೆಗೆ ಬರುವುದು ರಮೇಶನ ವಾಡಿಕೆ. ಅವನಿಗಾಗಿ ಕಾಯುತ್ತಾ ಕುಳಿತುಕೊಳ್ಳುವ ಕೆಲಸ ಬೇಡ ಅಂತ ಅವನ ಹತ್ತಿರ ಮನೆಯ ಕೀ ಒಂದನ್ನು ಕೊಟ್ಟಿಡಲಾಗಿತ್ತು. ಹಾಗಾಗಿ ಅವನು ಡೋರ್ ಓಪನ್ ಮಾಡಿಕೊಂಡು ಬಂದು ತನ್ನ ರೂಮಲ್ಲಿ ಮಲಗುತ್ತಿದ್ದ. ಈಗ ನೋಡಿದರೆ ರಾಧಾಳ ರೂಮಿನಲ್ಲಿ ಸತ್ತು ಬಿದ್ದಿದ್ದಾನೆ. ಮಗನ ಮುಂದೆ ಕುಳಿತು ಜೋರಾಗಿ ಕೂಗಾಡತೊಡಗಿದಳು ಅತ್ತೆ. ಅವಳ ಗಲಾಟೆಯನ್ನು ಕೇಳಿ ಎಲ್ಲರೂ ಬಂದರು. ಪೊಲೀಸರು ಕೂಡ ಬಂದರು. ಮನೆಯವರ ಮೇಲಿನ ಕೋಪಕ್ಕೆ ರಮೇಶನನ್ನು ಬಲಿ ತೆಗೆದುಕೊಂಡಿದ್ದಾಳೆ ರಾಧಾ ಅಂತ ಅತ್ತೆ ಪೊಲೀಸರಿಗೆ ಹೇಳಿದಳು. ಪೊಲೀಸರು ಎಲ್ಲರಿಂದ ಹೇಳಿಕೆ ತೆಗೆದುಕೊಂಡರು. ರಾಧಾಳನ್ನು ಅರೆಸ್ಟ್ ಮಾಡಿಕೊಂಡು ಹೋದರು. ಪೊಲೀಸರು ವಿಚಾರಣೆ ನಡೆಸುತ್ತಾ ವಿಚಾರಣೆಯಲ್ಲಿ ರಾಧಾಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದರು. ರಾಧಾ ನಡೆದ ಸಂಗತಿಯನ್ನೆಲ್ಲ ವಿವರಿಸಿದಳು. ತನ್ನ ಅತ್ತೆಯ ಮನೆಯಲ್ಲಿ ಪ್ರತಿಯೊಬ್ಬರೂ ನೀಡುತ್ತಿರುವ ಕಿರುಕುಳವನ್ನು ವಿವರಿಸಿದಳು. ತನ್ನ ಕಷ್ಟವನ್ನು ಗಂಡನಿಗೆ ಹೇಳಿಕೊಳ್ಳಲಾಗದ ಪರಿಸ್ಥಿತಿಯನ್ನು ವಿವರಿಸಿದಳು. ಬೇರೆಯವರು ಯಾಕೆ, ಸ್ವತಃ ತನ್ನ ತವರು ಮನೆಯವರೇ ತನ್ನ ಕಷ್ಟವನ್ನು ಕೇಳದೆ ಇರುವುದರ ಬಗ್ಗೆಯೂ ತಿಳಿಸಿದಳು. ತನ್ನನ್ನು ಅನುಭವಿಸಲು ಪ್ರಯತ್ನ ಮಾಡುತ್ತಿರುವ ಮೈದುನನ ಬಗ್ಗೆಯೂ ಹೇಳಿದಳು. ಇವೆಲ್ಲ ಕಷ್ಟವನ್ನು ಸಹಿಸಿಕೊಳ್ಳಲಾಗದೆ ಕೊನೆಗೆ ತಾನು ಆತ್ಮಹತ್ಯೆಗೆ ಮನಮಾಡಿದ್ದ ಬಗ್ಗೆ ಹೇಳಿದಳು. ಆ ರಾತ್ರಿ ಎಲ್ಲರೂ ಊಟ ಮಾಡಿ ಮಲಗಿದ ಮೇಲೆ ತಾನು ಉಣ್ಣುವ ಅನ್ನಕ್ಕೆ ವಿಷ ಸೇರಿಸಿದ್ದಳು ತನ್ನ ರೂಮಿಗೆ ತಂದು ಇಟ್ಟುಕೊಂಡಿದ್ದಳು. ಬಾಗಿಲು ಮುಚ್ಚಿಕೊಂಡು ಊಟ ಮಾಡೋಣ ಅಂದರೆ ಅತ್ತೆ ಬಾಗಿಲು ಹಾಕಿಕೊಳ್ಳಬೇಡ ಅಂತ ಕೂಗುತ್ತಾರೆ. ಹಾಗಾಗಿ ಅತ್ತೆ ಮತ್ತು ನಾದಿನಿಯರು ನಿದ್ದೆ ಮಾಡಿದ ನಂತರ ಊಟ ಮಾಡೋಣ ಅಂತ ತನ್ನ ರೂಮಿನ ಟೇಬಲ್ ಮೇಲೆ ಊಟ ಇಟ್ಟು ಅಲ್ಲೇ ಒರಗಿಕೊಂಡಿದ್ದಳು. ಅತಿಯಾದ ಕೆಲಸ ಮತ್ತು ದಿನವಿಡೀ ಅಳುತ್ತಾ ಇದ್ದುದರಿಂದ ಅತಿಯಾದ ಆಯಾಸ ಅವಳನ್ನು ಬೇಗ ನಿದ್ದೆಗೆ ಎಳೆದಿತ್ತು. ಹಾಗಾಗಿ ಊಟ ಮಾಡುವ ಮೊದಲೇ ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದಳು ರಾಧಾ. ಅದೇ ಸಮಯಕ್ಕೆ ರಮೇಶ ತಡವಾಗಿ ಮನೆಗೆ ಬಂದಿದ್ದ. ರಾಧಾಳನ್ನು ಇವತ್ತು ಅನುಭವಿಸಲೇಬೇಕು ಅಂತ ಸಿದ್ಧನಾಗಿ ಬಂದಿದ್ದ. ಹಾಸಿಗೆ ಮೇಲೆ ಬಿದ್ದುಕೊಂಡು ನಿದ್ದೆಗೆ ಜಾರಿದ್ದ ರಾಧಾಳನ್ನು ನೋಡಿದ. ಪಕ್ಕದಲ್ಲಿ ಇಟ್ಟ ಅನ್ನದ ತಟ್ಟೆಯನ್ನು ನೋಡಿದ. ಮೊದಲಿನಿಂದಲೂ ರಾಧಾಳ ಊಟವನ್ನು ಕಸಿದುಕೊಂಡು ತಿನ್ನುವುದು ಅವರ ಮನೆಯವರಿಗೆ ಹವ್ಯಾಸವಾಗಿತ್ತು. ಪಾರ್ಟಿಗೆ ಹೋಗಿ ಕುಡಿದು ಬಂದಿದ್ದ ಅವನಿಗೆ ಹಸಿವಾಗಿರಬೇಕು. ಹಿಂದೆ ಮುಂದೆ ನೋಡದೆ ಅದನ್ನು ತಿಂದು ಬಿಟ್ಟಿದ್ದ. ರಾಧಾ ಬೆಳಿಗ್ಗೆ ಎಚ್ಚರ ಆಗಿ ನೋಡಿದರೆ ಪಕ್ಕದಲ್ಲಿ ರಮೇಶ ಬಿದ್ದುಕೊಂಡಿದ್ದ. ಅನ್ನದ ತಟ್ಟೆ ಖಾಲಿಯಾಗಿತ್ತು. ಏನಾಗಿರಬಹುದು ಎಂದು ಊಹಿಸಿದಳು. ಅಳುವುದೊಂದನ್ನು ಬಿಟ್ಟು ಅವಳ ಕೈಯಲ್ಲಿ ಬೇರೆ ಏನನ್ನೂ ಮಾಡಲಾಗಲಿಲ್ಲ. ರಾಧಾಳ ಕಥೆಯನ್ನು ಕೇಳಿದ ಪೊಲೀಸರು ಅದನ್ನು ಪರಾಮರ್ಶಿಸಲು ಅವಳ ಮನೆಯವರನ್ನೆಲ್ಲ ಇನ್ನೊಮ್ಮೆ ವಿಚಾರಿಸಿದರು. ರಮೇಶನ ಜೊತೆ ಪಾರ್ಟಿಗೆ ಹೋದ ಗೆಳೆಯರನ್ನು ಕರೆದು ವಿಚಾರಿಸಿದರು. ಎಲ್ಲವೂ ಒಂದಕ್ಕೊಂದು ಸರಿಯಾಗಿ ಹೊಂದಾಣಿಕೆಯಾಗುತ್ತಿದ್ದುದರಿಂದ ರಾಧಾ ನಿರಪರಾಧಿ ಎನ್ನುವುದು ಗೊತ್ತಾಯಿತು. ರಾಧಾಳ ಅಣ್ಣನಿಂದ ದೂರನ್ನು ದಾಖಲಿಸಿಕೊಂಡು ರಾಧಾಳ ಅತ್ತೆ ಹಾಗೂ ಮನೆಯವರಿಗೆ ತಕ್ಕ ಶಿಕ್ಷೆಯಾಯಿತು. ಮಗಳು ತನ್ನ ದುಃಖವನ್ನು ಹೇಳಲು ಬಂದಾಗ ಸರಿಯಾಗಿ ಆಲಿಸದೇ ಇದ್ದ ತಾಯಿಯನ್ನು ಎಲ್ಲರೂ ಹಂಗಿಸಿ ಬೈದರು. ರಾಧಾಳ ಅಣ್ಣ ತನ್ನ ತಪ್ಪಿಗೆ ಮರುಗಿದ. ಹೆಣ್ಣನ್ನು ಕೇವಲ ಮದುವೆ ಮಾಡಿಕೊಟ್ಟಷ್ಟಕ್ಕೆ ತಮ್ಮ ಜವಾಬ್ದಾರಿ ತೀರುವುದಿಲ್ಲ. ಅವಳ ಜೀವನ ಹೇಗೆ ನಡೆಯುತ್ತದೆ ಅನ್ನುವುದರ ಬಗ್ಗೆ ಲಕ್ಷ್ಯ ಕೊಟ್ಟು ಅವಳಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ಸರಿ ತಪ್ಪುಗಳನ್ನು ತಿದ್ದಿಕೊಳ್ಳುವಲ್ಲಿ ಸಹಾಯ ಮಾಡಬೇಕು ಅನ್ನುವುದನ್ನು ರಾಧಾಳ ತವರುಮನೆಯವರು ಅರಿತುಕೊಂಡರು. ಈ ಕಡೆ ರಾಧಾಳ ಗಂಡನಿಗೆ ತನ್ನನ್ನು ನಂಬಿ ಬಂದ ಹೆಂಡತಿಯ ಕಷ್ಟಸುಖಗಳನ್ನು ಗಮನಿಸದೆ ತನ್ನ ಅಮ್ಮನ ಮಾತನ್ನು ಕಣ್ಣು ಮುಚ್ಚಿಕೊಂಡು ಕೇಳುತ್ತಿರುವ ತನ್ನ ತಪ್ಪಿನ ಅರಿವಾಯಿತು. ಅವಳನ್ನು ತನ್ನ ಮನೆಯವರಿಂದ ದೂರ ಕರೆದುಕೊಂಡು ಹೋಗಿ ಬೇರೆ ಮನೆಯಲ್ಲಿ ನೆಮ್ಮದಿಯ ಜೀವನವನ್ನು ನಡೆಸಿದನು. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಕಥೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಕಥೆಯನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.